ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ನಾನು ಸಂತೋಷ್ ರಾಠೋಡ್. ನಿನ್ನೆ ಧಾರವಾಡದಲ್ಲಿ ನಡೆದಂತಹ ಒಂದು ಹತ್ಯೆ ಪ್ರಕರಣ ಇದು ಕೇವಲ ಕರ್ನಾಟಕ ಮಾತ್ರವಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಒಬ್ಬ ಪತ್ನಿ ತನ್ನ ಗಂಡನನ್ನ ಹತ್ಯೆ ಮಾಡಿ ಒಂದು ಮಗುವನ್ನು ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಆ ಮಗು ಇನ್ನೂ ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರಶ್ನೆ ಇದಲ್ಲ. ಪ್ರಶ್ನೆ ಇರುವಂಥದ್ದು, ಆ ಮಹಿಳೆ ಗಂಡ ರಕ್ತದ ಮಡುವಿನಲ್ಲಿ ಸತ್ತು ಬಿದ್ದಿದ್ದಾರೆ, ಮತ್ತೊಂದು ಮಗು ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಸಂದರ್ಭದಲ್ಲೂ ಕೂಡ, ಅಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಎಂಥವರಿದ್ರು ಎದೆ ನಡುಗುವಂತಹ ಒಂದು ಪರಿಸ್ಥಿತಿಯಲ್ಲಿ ಆರಾಮಾಗಿ ಮೊಬೈಲನ್ನು ನೋಡ್ಕೊಂಡು ಕುಂತಿದ್ರು. ಇದನ್ನ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಪ್ರಕರಣಗಳು, ಅದು ರಾಜ ರಘುವಂಶಿ ಪ್ರಕರಣ ಆಗಿರಬಹುದು, ಅಥವಾ ಅದಾದ ನಂತರದಲ್ಲಿ ದೆಹಲಿಯಲ್ಲಿ ನಡೆದಂತಹ ಕೆಲವು ಹತ್ಯೆ ಪ್ರಕರಣಗಳು, ಅಂದರೆ ತುಂಡು ತುಂಡಾಗಿ ಕತ್ತರಿಸಿದಂತಹ ಕೆಲವು ಪ್ರಕರಣಗಳು, ಈ ಎಲ್ಲ ಪ್ರಕರಣಗಳನ್ನು ನೋಡಿದಾಗ ಇತ್ತೀಚೆಗೆ ಈ ಒಂದು ಮ್ಯಾರಿಟಲ್ ಅಫೇರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮದುವೆ ಆದ ನಂತರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಅಥವಾ ಸಣ್ಣ ಸಣ್ಣ ವಿಚಾರಗಳು ಇಷ್ಟೊಂದು ಭಯಾನಕ ಕೊಲೆಗಳಿಗೆ ಕಾರಣ ಆಗ್ತಾ ಇರೋದು ಯಾಕಪ್ಪ? ಯಾಕಂದ್ರೆ ಒಂದಾದ ನಂತರ ಒಂದರಂತೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದೆ. ಇದು ಕಾನೂನಿನಲ್ಲಿ ಇರುವಂತಹ ಲೂಪ್ ಹೋಲ್ಸ, ಅಥವಾ ಕಾನೂನಿನಲ್ಲಿ ನಾವು ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಮನ ಹರಿಸಬೇಕು ಅಥವಾ ಗಮನ ಹರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ಇದರ ಜೊತೆಗೆ ಸಮಾಜದ ಜವಾಬ್ದಾರಿ ಅನ್ನುವಂಥದ್ದು ಕೂಡ ಬರುತ್ತೆ. ಸಮಾಜವೂ ಕೂಡ ಇಂತಹ ಪ್ರಕರಣಗಳನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಏನು ಪರಿಹಾರ ಇದಕ್ಕೆ, ಯಾಕೆ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಉತ್ತರ ಹುಡುಕುವಲ್ಲಿ ನಾವು ಕೂಡ ವಿಫಲವಾಗ್ತಾ ಇದೀವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಒಂದೆರಡು ಪ್ರಕರಣಗಳೆಲ್ಲ, ಸಾಲು ಸಾಲು ಪ್ರಕರಣಗಳು ಬೆಳಕಿಗೆ ಬರುತ್ತೆ, ಕಣ್ಣ ಮುಂದೆ ಬರುತ್ತೆ. ನೆನ್ನೆಯ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಹ ಪ್ರಕರಣ. ಇದರ ಜೊತೆಗೆ ಹೆಂಡತಿಯರನ್ನ ಅಥವಾ ಗಂಡಂದಿರನ್ನ ತುಂಡು ತುಂಡಾಗಿ ಕತ್ತರಿಸಿದಂತಹ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಇದರ ಹೊರತಾಗಿಯೂ ಕೂಡ ಯಾಕೆ ಈ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ, ಯಾಕೆ ಈ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ, ಕಾನೂನಿನಲ್ಲಿ ಇರುವಂತಹ ಲೂಪ್ ಹೋಲ್ಸ ಅಥವಾ ಸಾಮಾಜಿಕವಾಗಿ ಆಗ್ತಾ ಇರುವಂತಹ ಪರಿವರ್ತನೆಗಳು ಅಥವಾ ಬದಲಾಗ್ತಾ ಇರುವಂತಹ ಲೈಫ್ ಸ್ಟೈಲ್ಗಳು, ಇದೆಲ್ಲವೂ ಕೂಡ ಈ ಒಂದು ಹತ್ಯೆಗಳಿಗೆ ಕಾರಣವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಪತಿಗೆ ಪತ್ನಿಯರೇ ಕಂಟಕವಾಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಮನೆ ಅನ್ನುವಂಥದ್ದು ಒಂದು ಸ್ವರ್ಗ. ಆ ಸ್ವರ್ಗದಲ್ಲಿ ಹಾವಿನಂತೆ ಅಪ್ರತಿಮ ಕ್ರೌರ್ಯಗಳು ನಡೀತಾ ಇದೆ. ವಿಷವನ್ನ ಬಿತ್ತುವಂತಹ ಅನೇಕ ಘಟನೆಗಳು ನಡೀತಾ ಇದೆ. ಅಂದ್ರೆ ಈ ಕೌಟುಂಬಿಕ ಒಂದು ವಾತಾವರಣದಲ್ಲಿ ವಿಷವನ್ನ ಬಿತ್ತುವಂತಹ ಅನೇಕ ಘಟನೆಗಳು ಇದೀಗ ಬೆಳಕಿಗೆ ಬರ್ತಾ ಇದೆ. ಯಾಕೆ ಈ ಪ್ರಕರಣಗಳು ನಡೀತಾ ಇದೆ ಅನ್ನುವಂತಹ ಅನುಮಾನ, ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಏನು ಸೌಮ್ಯತೆಯ ಒಂದು ಮುಖವಾಡ ಕಳಚಿ ಬಿದ್ದಾಗ ಆಪತ್ತುಗಳು ಬೆಳಕಿಗೆ ಬರ್ತಾ ಇದೆ. ಬೆಳಕಾಗಬೇಕಾದಂತಹ ಕೋಮಲ ಮನಸ್ಸುಗಳು ಇದೀಗ ಜ್ವಾಲಾಮುಖಿಯಾಗಿ ಬದಲಾಗ್ತಾ ಇದೆ. ಪತಿಗೆ ಪತ್ನಿಯೇ ಕಂಟಕವಾಗ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಎದುರಾಗ್ತಾ ಇದೆ. ಮನೆ ಎಂಬ ಸ್ವರ್ಗದಲ್ಲಿ ಹಾವಿನಂತೆ ಅಪ್ರತಿಮ ಕ್ರೌರ್ಯಗಳು ನಡೀತಾ ಇದೆ. ಸೌಮ್ಯತೆ ಮುಖವಾಡ ಕಳಚಿ ಬಿದ್ದಾಗ ಆಪತ್ತು ಹೊರಬರ್ತಾ ಇದೆ. ಬೆಳಕಾಗಬೇಕಾಗಿರುವಂತಹ ಕೋಮಲ ಮನಸ್ಸು ಜ್ವಾಲಾಮುಖಿಗಳು ಆಗ್ತಾ ಇರೋದು ಯಾಕೆ? ಪ್ರೀತಿಯ ನೆರಳಲ್ಲಿ ಪತಿಗೆ ಹೆಣೆದಂತಹ ಹೆಣ್ಣಿನ ದ್ವೇಷದ ಬಲೆ, ಮನೆಯಲ್ಲಿ ದಾಂಪತ್ಯ ಕೊನೆಯ ಕೊಂಡಿ ಮುರಿದು ಹೋಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಮೌನದ ಗರ್ಭದಲ್ಲಿ ಅಡಗಿದ್ದ ಹತಾಶೆ ಈಗ ರಕ್ತ ಸಿಕ್ತ ಅಧ್ಯಾಯವಾಗ್ತಾ ಇದೆಯಾ? ಸಹಿಷ್ಣುತೆ ಗಡಿ ದಾಟಿದಾಗ ಹೆಣ್ಣಿನ ಕೋಪ ಪ್ರಳಯದ ರೂಪವನ್ನು ತಾಳ್ತಾ ಇದೆಯಾ? ನಂಬಿದ ಗಂಡನನ್ನೇ ನಡಗಿಸ್ತಾ ಇದೆ ದಾಂಪತ್ಯದ ಅಂಧಕಾರ. ಸೇಡಿನ ಬೆಂಕಿಯಲ್ಲಿ ಪ್ರೀತಿ ವಾತ್ಸಲ್ಯ ಎಲ್ಲವೂ ಕೂಡ ಬೂದಿಯಾಗ್ತಾ ಇದೆ. ಶಾಂತ ಸ್ವರೂಪಿಣಿಯ ಮೌನದ ಹಿಂದೆ ಸೈಕೋ ಮನಸ್ಥಿತಿಗಳು ಏನಾದರೂ ತಾಂಡವ ಆಡ್ತಾ ಇದ್ದಾವ? ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ. ಹೀಗಾಗಿ ಈ ರೀತಿಯ ಕೆಲವು